ಈ ಶತಮಾನದಲ್ಲಿ ಸ್ತ್ರೀ ವಿಮೋಚನ ಅತ್ಯಂತ ಅರ್ಥಪೂರ್ಣ ಪ್ರತಿಭೆಯಾಗಿ ನಿಂತ್ಕೊಂಡವಳು ನಮಗೆ ಅಕ್ಕ ಮಹಾದೇವಿ ಅಂತ ಹೇಳಿದೆ. ಆಕೆ ಎರಡು ರೀತಿಯಲ್ಲಿ ಪ್ರತಿಭೆ ವ್ಯಕ್ತ ಆಗುತ್ತೆ, ಒಂದು ಅನುಭವ ಮತ್ತು ಅಭಿವ್ಯಕ್ತಿ. ಈ ಮಾತನ್ನು ಸ್ವಲ್ಪ ಹೇಳಬೇಕು ನಾನು. ಎರಡು ಮುಖ್ಯ ನಮಗೆ. ಒಬ್ಬ ಒಳ್ಳೆಯ ಸಂವಹನಕಾರನಿಗೆ ಎರಡು ಇರಬೇಕಾಗತ್ತೆ. ಒಂದು ಅನುಭವ ಗಟ್ಟಿಯಾಗಿರಬೇಕು, ಅದನ್ನು ಹೇಳುವಂಥ ರೀತಿ ಸೊಗಸಾಗಿರಬೇಕು. ಕೆಲವು ನೋಡಬೇಕು, ಅನುಭವಗಳೇ ಆಗೋಲ್ಲ ಕೆಲವರಿಗೆ, ಏನು ಮಾಡಿದ ಅನುಭವ ಆಗಲ್ಲ. ಹೌದಾ, ಹೋಗಲಿ ಬಿಡಿ, ಅದು ನಾವು ದೊಡ್ಡ ಸೃಷ್ಟಿ ಕೆಲಸ ಆಗಿರುತ್ತೆ, ನಾವೇನು ಮಾಡೋದು ತೊಗೊಂಡದನ್ನು. ಅನುಭವಕ್ಕೆ ನಮ್ಮನ್ನು ತೆರ್ಕೊಳ್ಳೋದೇ ಇಲ್ಲ, ನಾವು ಕಣ್ಣೇ ತೆಗೆಯೋಲ್ಲ, ಬೇಡ ಅಂತ ಹೇಳಿ. ಅನುಭವ ಅದ್ಭುತ ಅನುಭವ ಪಕ್ಕದಲ್ಲಿ ಆದರೆ ನನಗೇನೂ ಸಂಬಂಧ ಇಲ್ಲ ಅಂತ ಇರ್ತೇನೆ. ನಾನು ಹೇಳಿದ್ನೇ ಇಲ್ಲ ಗೊತ್ತಿಲ್ಲ, ಆ ಬ್ಲೂ ಕ್ಯೂಬ್ ಅಂತ ಒಂದು ಘಟನೆ ಆದದ್ದು ನನಗೆ, ಅದ್ರ ಬಗ್ಗೆ ಬರೆದಿದ್ದೆ. ತುಂಬ ಅದು ಸುಮಾರು ಜನ ಪತ್ರ ಬರೆದು ನಮ್ಮ ನೋಡೇ ಬರೆದಿದ್ದೀರೇನು ಸರ್ ಇದನ್ನು ಅಂತ. ಇಲ್ಲ, ನಿಮ್ಮನ್ನು ನೋಡಿ ಏನು ಬರೆಯೋ ಕಾರಣ ಇಲ್ಲ ಅದನ್ನು ಅಂತ ಹೇಳಿದೆ. ಒಂದು ಘಟನೆ ಆದದ್ದು, ನನ್ನ ಅತ್ಯಂತ ಸ್ನೇಹಿತರೊಬ್ಬರು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್, ಅವರು ರಿಟೈರ್ ಆಗಿ ಒಂದು 5-6 ವರ್ಷ ಆಯಿತು. ಅವ್ರ ಹೆಂಡತಿ ತೀರ್ಕೊಂಡ್ರು 4-5 ವರ್ಷದ ಕೆಳಗೆ. ಅವ್ರಿಗಿಬ್ಬರು ಗಂಡು ಮಕ್ಕಳು, ಇಬ್ಬರು ಪರದೇಶದಲ್ಲಿದ್ದಾರೆ. ಅವರು ಪರದೇಶದಲ್ಲಿದ್ದಾರೆ, ಇವರು ಪರದೇಶಿಗಳಾಗಿದ್ದಾರೆ. ಇವರು ಪಾಪ ಯಾರಿಲ್ಲ ಹತ್ತಿರದಲ್ಲಿ. ಮಕ್ಕಳೇನು ಮಾಡಿದರು, ಅಪ್ಪನ ಕರ್ಕೊಂಡು ಹೋಗೋಣ, ಸ್ವಲ್ಪ ದಿವಸ ಆರಾಮಾಗಿರಲಿ ಅಂತ ಅಮೇರಿಕಾಗೆ ಕರ್ಕೊಂಡು ಹೋದರು. ಆನಂತರ ಹವಾಯಿ ಐಲ್ಯಾಂಡ್ಸ್ ಅಂತ ಒಂದಿದೆ, ಅಲ್ಲಿ ಕರ್ಕೊಂಡು ಹೋದರು. ಆ ಸಮುದ್ರ ದಂಡೆ ಮೇಲೆ ಒಂದು 5 ಸ್ಟಾರ್ ಹೋಟೆಲ್ ಇದೆ, ಅಲ್ಲೊಂದು ಕೋಣೆ ಮಾಡಿ ಅಪ್ಪನಿಟ್ಟು, ಅಪ್ಪ ಆರಾಮಿರ್ರಿ ಸ್ವಲ್ಪ ಇಲ್ಲಿ ಅಂತ ಹೇಳಿದರು. ಈ ಅಪ್ಪ, ತುಂಬ ಖರ್ಚು ಮಾಡ್ತೀರಿ ನೀವು, 5 ಸ್ಟಾರ್ ಹೋಟೆಲ್ ಖರ್ಚು ಜಾಸ್ತಿ ಹಾಗೆ ಅಂತಿದ್ರು. ಏನು ಚಿಂತೆ ಮಾಡಿಬಿಡಿ, ನಾವೆಲ್ಲ ಕೊಡ್ತೀವಿ ಅಂತ ಇಟ್ಕೊಂಡ್ರು. ಒಂದು ದಿವಸ ಇಬ್ಬರು ಮಕ್ಕಳಲ್ಲ, ಆ ಸಣ್ಣವ್ರು ಬಂದು ಹೇಳಿದ, ಅಪ್ಪ ನಾಳೆ ನಿಮಗೋಸ್ಕರ 3 ನಿಮಿಷ ಟೋಕನ್ ತೊಗೊಂಡಿದ್ದೀನಿ ಬ್ಲೂ ಕ್ಯೂಬ್ಗೆ ಅಂದ. ಏನದು ಅಂದರು ಅವರು. ಇಲ್ಲೊಂದು ಬ್ಲೂ ಕ್ಯೂಬ್ ಅಂತಿದೆ, ಅಲ್ಲಿ ಹೋಗೋಣ. ಅಲ್ಲಿ ಯಾಕೆ ಹೋಗಬೇಕು, ಅದ್ಭುತ ಅನುಭವ ಅದು, ಅಲ್ಲಿ ಹೋಗ್ಬೇಕು ನೀನು, ಭಾಳ ಚೆನ್ನಾಗಿರುತ್ತೆ. ಅಲ್ಲಿ ಏನಿಲ್ಲ, ಏನು ಕೋಣೆ ಒಳಗೆ ಹೋಗೋದು, ನಾ 3 ನಿಮಿಷಕ್ಕೆ ಟೋಕನ್ ತೊಗೊಂಡಿದ್ದೀನಿ. 3 ನಿಮಿಷ ಟೋಕನ್ ಅಂದರೆ ಏನು, ನೀನು ಒಳಗೆ ಇರೋದಕ್ಕೆ 3 ನಿಮಿಷ ಮಾತ್ರ ಸಾಧ್ಯ. ಅಷ್ಟಕ್ಕೆ ದುಡ್ಡು ಕೊಟ್ಟಿದ್ದೀನಿ. ಎಷ್ಟು ದುಡ್ಡು, 5,000 ರೂಪಾಯಿ, ಅಂದರೆ ಇಂಡಿಯನ್ಗೆ ಇಕ್ವಾಲೆಂಟ್. 3 ನಿಮಿಷಕ್ಕೆ 5,000 ರೂಪಾಯಿ. ಅಯ್ಯೋ ಖರ್ಚು ಮಾಡಬೇಡ ಅಂದರು. ನೀ ಚಿಂತೆ ಮಾಡಬೇಡಪ್ಪ, ಅದ್ಭುತ ಅನುಭವ ಅದು, ಪ್ರಪಂಚದಿಂದ ಎಲ್ಲೆಲ್ಲೋ ಬರ್ತಾರೆ ಜನ, ಭಾಳ ಚೆನ್ನಾಗಿದೆ ಅಂತಾರೆ, ನೀನು ಹೋಗಬೇಕು ಅಂತ. ಆಯ್ತಪ್ಪ ಅಂತ ಟೋಕನ್ ತಂದುಬಿಟ್ಟೆ ನಾನು ಹುಡುಗ. ಈಗಾಗಲೇ ಏನು ಮಾಡಬೇಕು ಅಂತ ಕೇಳಿದ್ರು. ಏನಿಲ್ಲ, ಕೋಣೆ ಒಳಗೆ ಹೋಗಬೇಕು, ಬಾಗಿಲು ಹಾಕೋ, ಅಲ್ಲೊಂದು ತೂತಿದೆ, ಆ ತೂತಲ್ಲಿ ಟೋಕನ್ ಸೇರಿಸಿದ ಮೇಲೆ ಕನ್ನಡಕ್ಕೆ ಇದೆ, ಕನ್ನಡಕ್ಕೆ ಹಾಕ್ಕೊಂಬಿಡೋದು ಅಂತ. ನಿಂತ್ಕೊಂಡ್ಬಿಡು ಸೋನೆ ನೀನು, ಅದ್ಭುತ ಅನುಭವ ಆಗುತ್ತೆ ಅಂತ. ಹೌದಾ, ಆಗಲಿ ಎಂದ ಅಪ್ಪ. ಹೋದ, ಬಾಗಿಲು ಹಾಕ್ಕೊಂಡ, ಆ ತೂತಿನಲ್ಲಿ ಟೋಕನ್ ಸೇರಿಸಿದ, ಕನ್ನಡಕ್ಕೆ ಹಾಕ್ಕೊಂಡ, ಏನೂ ಆಗಲಿಲ್ಲ. ಟಕ್ 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 ಅಂತ ಆಯ್ತು ಟೋಕನ್ ಅಷ್ಟು. 3 ನಿಮಿಷ ನಿಂತ್ಕೊಂಡ, ಹುಚ್ಚಿಡ್ದಂಗೆ ಆಯ್ತು ಅವನಿಗೆ. ಏನಿಲ್ಲ, ಬೆಳಕಿಲ್ಲ, ಏನಿಲ್ಲ, ಸ್ವಲ್ಪ ಮಂಜು ಕತ್ಲೆ ಇದ್ದಂಗಿತ್ತು. ನಿಂತ್ಕೊಂಡ 3 ನಿಮಿಷ, ಗಂಟೆ ಆಯಿತು. ಹೊರಗೆ ಬಂದ, ಉದ್ದ ಮುಖ ಮಾಡಿಕೊಂಡು. ಮಕ್ಕಳು ಕೇಳಿದ್ರಪ್ಪ ಹೇಗಿತ್ತು ಅಂದರು. ಏನು ಹೇಗಿತ್ತು, ಹುಚ್ಚಿರ ನಿಂತ್ಕೊಂಡಿದ್ದೆ 3 ನಿಮಿಷ, ಅಲ್ಲಿ ಏನೂ ಆಗಲಿಲ್ಲ, ಏನೋ ನನ್ನ ವಯಸ್ಸಿಗೆ ಸರಿ ಇಲ್ವೋ ಏನೋ ಅಂದ. ಅವನು ದೊಡ್ಡವನು ನೋಡ್ದ. ಹಾಗಾರಪ್ಪ ನಾಳೆ 6 ನಿಮಿಷ ಟೋಕನ್ ತೊಗೋತೀನಿ ಅಂದ. ಬೇಡ ಮರೆ, 3 ನಿಮಿಷನೇ ಸಾಕಾಗಿದೆ ನನಗೆ ಅಂದ ಅವನು. ಅವ್ನು ಬಿಡಲಿಲ್ಲ. ಅಪ್ಪ 6 ನಿಮಿಷ ಹೋಗಲಿ ಅಂತ ಟೋಕನ್ ತೊಗೊಂಡ್ಬಿಟ್ಟ ಅವನು. ಮತ್ತೆ ಅಪ್ಪ ಹೋದ, ಬಾಗಿಲು ಹಾಕ್ಕೊಂಡ, ಟೋಕನ್ ಸೇರಿಸಿದ, ಕನ್ನಡಕ್ಕೆ ಹಾಕ್ಕೊಂಡು ನಿಂತ್ಕೊಂಡ. ಮತ್ತು ಬರೀ ಟಕ್ 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 ಅಂತ ಸಪ್ಪಳು. ಅವಾಗಂದ 6 ನಿಮಿಷ ಎಷ್ಟು ಉದ್ದ ಇರುತ್ತೆ ಅಂತ ಅನುಭವ ಆಯಿತು ಮೊದಲೇ ಸಲ ಅವನಿಗೆ. ಮುಗೀತಾನೇ ಇಲ್ಲ ಟೈಮ್. ಅದು ಆ ಕಡೆ ನೋಡ್ತಾನೆ, ಈ ಕಡೆ ನೋಡ್ತಾನೆ, ತಲೆ ತೋರಿಸ್ಕೊತಾನೆ, ಬೇಜಾರಾಗಿ ಹೋಯ್ತು. ಕೊನೆಗೆ 6 ನಿಮಿಷ, ಗಂಟೆ ಆದ ತಕ್ಷಣ ಸಂತೋಷದಿಂದ ಹೊರಗೆ ಬಂದ ಪಾರಾದ್ನೆಲ್ಲ ಅಂತ. ಮಕ್ಕಳು ಕೇಳಿದ್ರು ಹೇಗಿತ್ತಪ್ಪ ಅಂತ. ಏನು ಹೇಗಿತ್ತು ಮರ, ಹೋಸಲ ಹೇಗಿತ್ತು ಹಾಗೆ ಇತ್ತು, ಏನೇನು ಬದಲಾವಣೆ. ನಾನು ಮೂರ್ಖರಂಗೆ ಕಾಣಿಸ್ಕೊಂಡೆ ಅಲ್ಲಿ ನಿಂತ್ಕೊಂಡು. ಇಬ್ಬರು ಹುಡುಗರು ರಾತ್ರಿ ಮಾತಾಡಿಕೊಂಡ್ರು. ಪ್ರಪಂಚದಿಂದ ಎಲ್ಲೆಲ್ಲೋ ಬರ್ತಾರೆ ಜನ, ಅದ್ಭುತ ಅನುಭವ ಅಂತೇಳಿ, ನಮ್ಮ ಅಪ್ಪನಿಗೆ ಯಾಕೆ ಆಗ್ತಾ ಇಲ್ಲ ಇದು ಅಂತ ಹೇಳಿ ಮರುದಿವಸ ಇಬ್ಬರು ಕೂಡಿ 9 ನಿಮಿಷ ಟೋಕನ್ ತೊಗೊಂಡ್ರು. ಇವನು ಎದೆ ಹೊಡೆದೋಯ್ತು, ಅಯ್ಯೋ 9 ನಿಮಿಷ ನಿಂತ್ಕೋಬೇಕಲ್ಲ ಹೋಗಿ ಅಂತ. ಹೋದ, ಏನು ಮಾಡ್ತಾನೆ, ಟಿಕೆಟ್ ತೊಗೊಂಡಿದ್ದಾರೆ ಇವರು. ಹೋಗಿ ಬಾಗಿಲು ಹಾಕ್ಕೊಂಡ, ಟೋಕನ್ ಸೇರಿಸಿದ, 2-3 ನಿಮಿಷ ನಿಂತ. ಇದು ಯಾಕೋ ಜನ್ಮ ವ್ಯರ್ಥ ಆಗ್ತದೆ ಅನ್ಸ. ಸಮಯ ವ್ಯರ್ಥ ಆಯಿತು, ದುಡ್ಡು ವ್ಯರ್ಥ ಆಯಿತು. ಕನ್ನಡಕ ತೆಗೆದ, ಏನಾರು ಇದೆ ನೋಡಿಬಿಡೋಣ ಅಂತ ನೋಡಿದ. ಅಲ್ಲಿ ಒಂದು ಡ್ರೆಸ್ಸಿಂಗ್ ಟೇಬಲ್ ಇತ್ತು, ದೊಡ್ಡ ಕನ್ನಡಿ, ನಿಲುವು ಕನ್ನಡಿ ಹಾಕಿದ್ದಾರೆ. ಅಲ್ಲಿ ಪಕ್ಕದಲ್ಲಿ ಒಂದಿಷ್ಟು ಹ್ಯಾಂಗರ್ ಇದ್ದಾವೆ, ಅಲ್ಲೊಂದಿಷ್ಟು ಬಟ್ಟೆ ತೂಗು ಹಾಕಿದ್ದಾರೆ. ಅದನ್ನೆಲ್ಲ ನೋಡ್ದ. ಹಿಂಗೆ ತಿರುಗಿ ನೋಡ್ದ, ಬಲಗಡೆ ಒಂದು ಬಾಗಿಲಿತ್ತು, ಅಲ್ಲೊಂದು ಹ್ಯಾಂಡ್ಲು. ಇದೇನಿದೆ ಇಲ್ಲಿ ಅಂತ ಹ್ಯಾಂಡ್ಲ್ ಎಳೆದು ಬಾಗಿಲು ಎಳೆದ. ಎದೆ ಝಲ್ ಅಂದ್ಬಿಡ್ತಾವನು. ಅಲ್ಲೊಂದು ಕೋಣೆ ಇದೆ. ಆ ಕೋಣೆ ಒಳಗಡೆ ಎಲ್ಲ ನೀಲಿ ಬಣ್ಣ ಬಳೆದಿದ್ದಾರೆ, ಆ ಫ್ಲೋರಸೆಂಟ್ ಬ್ಲೂ ಅಂತ. ಎಷ್ಟು ಅದ್ಭುತವಾಗಿದೆ ಅದು. ಅಲ್ಲಿ ಹೋಗಿ ನೋಡ್ತಾನೆ, ಅದು ಪೂರ್ತಿ ಸಮುದ್ರ ಮುಖವಾಗಿದೆ. ಸಮುದ್ರದ ಅಲೆಗಳ ಮೇಲೆ ಕುಣಿಯುವಂಥ ಬೆಳಕನ್ನೆಲ್ಲ ಕೇಂದ್ರೀಕರಿಸಿ ಒಳಗೆ ಕಳಿಸಿದ್ದಾರೆ. ತಂಪು ಗಾಳಿ ಬರುತ್ತೆ. ಆ ಬೆಳಕು ನೋಡೋಕ್ಕಾಗ್ತಾಯಿಲ್ಲ. ಕನ್ನಡಕ್ಕೆ ಹಾಕ್ಕೊಂಡು ನಿಂತ್ಕೊಂಡ. ಆ ನೀಲಿ ಬೆಳಕಿನಲ್ಲಿ ಬರುವಂಥ ತಂಗಾಳಿಯಲ್ಲಿ ಅವನ ದೇಹ ನೆಂದು 2 ನಿಮಿಷದಲ್ಲಿ 20 ವರ್ಷ ಸಣ್ಣವನಾದಂಗೆ ಅನಿಸ್ಬಿಡ್ತು. ಉತ್ಸಾಹ ಬಂದ್ಬಿಡ್ತು. ಭಾರಿ ಚೆಂದ ಇದೆ ಅನಿಸ್ತು. ಅಷ್ಟರೊಳಗೆ ಗಂಟೆ ಆಯಿತು. ದುಃಖ ಆಯಿತು ಅವನಿಗೆ, ಮುಗದೆ ಹೋಯ್ತಲ್ಲಪ್ಪ ಟೈಮ್ ಇದು ಅಂತ. ಹೊರಗಡೆ ಬಂದ, ಮಕ್ಕಳಿಗೆ ಹೇಳ್ದ, ಏನು ಅನುಭವನೋ ಮಗು, ಅದ್ಭುತ ಅನುಭವಪ್ಪ ಇದು. ಛೇ ಅದ್ಭುತ, 20 ವರ್ಷ ಸಣ್ಣವನಾದಂಗೆ ಅನ್ನಿಸ್ತಾ ಇದೆ ನನಗೆ ಅನ್ನಂತೆ.
ಅವನು ಸಣ್ಣವನು ಕೇಳ್ದ, ಅಲ್ಲಪ್ಪ 2 ಸಲ ಹೋಗಿದ್ದೆ ಅಲ್ಲ ಮೊದಲು, ಏನೂ ಆಗಲಿಲ್ಲ ಅಂದೆ, ಈ ಸಲ ಅದ್ಭುತ ಆಯ್ತಲ್ಲ ಅಂತ. ಅಪ್ಪ ನಕ್ಕೆ ಹೇಳಿದಂತೆ, ನನಗೇನು ಗೊತ್ತೋ ಮಾರಾಯ, ಒಳಗಡೆ ಕೋಣೆ ಇದೆ ಅಂತ, ಹೊರಗಡೆ ಡ್ರೆಸ್ಸಿಂಗ್ ರೂಮಲ್ಲಿ ನಿಂತು ಬಂದಿದ್ದೀನಿ 2 ಸಲ ನಾನು ಅಂತ. ನಿಂತಿದ್ದ ಡ್ರೆಸ್ಸಿಂಗ್ ರೂಮಲ್ಲಿ ಆ ಹುಡುಗರು ನನಗೆ ಫೋನ್ ಮಾಡಿ ಹೇಳಿದರು, ನೋಡಿ ನಮ್ಮ ಅಂಕಲ್ ನಮ್ಮ ಅಪ್ಪ 3 ಸಲ ಕಳಿಸಿ 2 ಸಲ ಹೊರಗಡೆ ನಿಂತ್ಕೊಂಡು ಬಂದಿದ್ದಾರೆ, ಒಳಗಡೆ ಹೋಗಿಲ್ಲ ಅವರು ಅಂತ. ಅವನದು ನನಗರೆ ಏನು ಗೊತ್ತಿತ್ತು ಅಂತ ಆತನಕ್ಕ. ಅಲ್ಲಿಗೆ ಪ್ರಸಂಗ ಮುಗೀತು. ಆದರೆ ನನಗನ್ನಿಸಿದ್ದು ಒಂಥರ ಬೇರೆ ಅದು. ನಾವು ಕೂಡ ಭೂಮಿಗೆ ಬಂದಾಗ ಭಗವಂತನ ಟೋಕನ್ ಕೊಟ್ಟು ಕಳಿಸಿದ್ದ ನಮಗೆ. 3 ನಿಮಿಷನೋ 6 ನಿಮಿಷನೋ 9 ನಿಮಿಷನೋ ಹಾಕಿ ಕಳಿಸಿದ್ದಾನೆ ಅವನ ಲೆಕ್ಕದ ಪ್ರಕಾರ. ನಾವು ಟೋಕನ್ ಹಾಕಿ ನಿಂತ್ಕೊಂಡಿದ್ದೀವಿ. ನಾವು ಎಲ್ಲಿ ನಿಂತ್ಕೊಂಡಿದ್ದೀವಿ ಅಂತ ನೋಡಬೇಕು. ಬಹಳಷ್ಟು ಜನ ಸಣ್ಣ ಸಣ್ಣ ಸಾಧನೆ ಮಾಡಿ ಓಹೋ ಭಾರಿ ಸಾಧಿಸಿಬಿಟ್ಟೆ ಅಂದ್ಕೊಂಡು ಹೊರಗೆ ಬರ್ತಾರೆ. ಅವರು ಡ್ರೆಸ್ಸಿಂಗ್ ರೂಮಲ್ಲಿಂತೆ ಬಂದವರು. ಆದರೆ ನಿಜವಾಗ್ಲೂ ನಿಮಗೆ ಅವಕಾಶ ಬ್ಲೂ ಕ್ಯೂಬಿಗೆ ಹೋಗೋ ಅವಕಾಶ ಇದೆ. ಆ ಬಾಗಿಲು ತೆಗೆದು ಅಲ್ಲಿ ಹೋದರೆ ಮಾತ್ರ ಆ ಬ್ಲೂ ಕ್ಯೂಬದ ಅನುಭವ ಆಗುತ್ತೆ, ನಿಮಗೆ ನೀಲಿ ಚೌಕದ ಅನುಭವ ಆಗುತ್ತೆ. ಆದರೆ ಬಹಳಷ್ಟು ಜನ ನಾವು ಅಲ್ಲಿಗೆ ಹೋಗಬೇಕು ಅಂತ ಗೊತ್ತೂ ಆಗದೆ, ಅಲ್ಲಿ ಹೊರಗಡೆ ರೂಮ್ ಇದೆ ಅಂತ ಗೊತ್ತಾಗಲಾರ್ದೆ ಇಲ್ಲೇ ಜೀವನ ಕಳೆದು ಹೋಗ್ಬಿಡ್ತೀವಲ್ಲ. ಆಗ ಭಗವಂತ ಕಳಿಸಿ ಟೋಕನ್ನ ವ್ಯರ್ಥ ಮಾಡ್ತೀವಿ ಅನ್ನಿಸ್ತು. ಇದು ಅನುಭವ ಆಗಲಿ ಅಂತ ಮಕ್ಕಳು ಕಳಿಸಿದರೆ ಹೊರಗಡೆ ನಿಂತ್ಕೊಂಬಂದ್ರೆ ಇನ್ನೇನು ಮಾಡೋಕ್ಕಾಗ್ತದೆ. ನಾವು ಬಹಳಷ್ಟು ಜನ ಹಾಗೆ ಬದುಕಿದ್ದೀವಿ. ಜೀವನದಲ್ಲಿ ಅನುಭವಕ್ಕೆ ನಮ್ಮನ್ನು ತೆರೆಕೊಂಡಾಗ ನನಗೆ ಗೊತ್ತಿಲ್ಲದ ಹಾಗೆ 100 ವಿಚಾರಗಳು ತಲೆಯಲ್ಲಿ ಬರ್ತದೆ, ಜೀವನವನ್ನು ಸಮೃದ್ಧಿಯಾಗಿ ಮಾಡ್ತದೆ. ಈ ಅನುಭವ ಆಗೋದು ಒಂದು ರೀತಿ ಆಯಿತು. ನನಗಾದ ಅನುಭವವನ್ನು ಮತ್ತೊಬ್ಬರು ಹೇಳ್ಕೊಳ್ಳೋದು ಹೇಗೆ? ಕೆಲವರಿಗೆ ತುಂಬ ತಿಳ್ಕೊಂಡಿರ್ತಾರೆ, ಹೇಳೋಕ್ಕೆ ಬರಲ್ಲ. ಅದು ಸ್ಟಾರ್ಟಿಂಗ್ ಪ್ರಾಬ್ಲಮ್. ಹೇಳೋದೇ ಕಷ್ಟ. ಅನುಭವ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಹೇಳಬೇಕು ಅಂದರೆ ಗೊತ್ತಾಗಲ್ಲ, ಒದ್ದಾಡಿ ಹೋಗುತ್ತೆ ಮನಸ್ಸು. ಆದರೆ ಅತ್ಯಂತ ಒಬ್ಬ ಶ್ರೇಷ್ಠವಾದಂಥ ಒಬ್ಬ ವ್ಯಕ್ತಿ ಇದ್ದರೆ ಅವನಿಗೆ ಅನುಭವವೂ ಸಾಕಷ್ಟಾಗತ್ತೆ, ಅದನ್ನು ಅಭಿವ್ಯಕ್ತಿಯನ್ನು ಬೆಳೆಸ್ಕೋತಾನೆ. ಈ ವಚನಕಾರ್ತಿಯರು ಮಾಡಿದವರು ಅಂಥವ್ರು, ವಚನಕಾರರು ಮಾಡಿದಂಥವ್ರು. ಅಲ್ಲಮ್ಮ ಪ್ರಭು ವಚನ ನಿರ್ವಚನ ಅಂತ ಸಿದ್ದೇಶ್ವರ ಸ್ವಾಮಿಗಳು ಪುಸ್ತಕ ತರೆದಿದ್ದಾರೆ. ಅದ್ಭುತ ಪುಸ್ತಕ ಅದು. ನೋಡಿ, ಅವರಿಗೆ ಅನುಭವವೂ ಸಾಧ್ಯ ಇತ್ತು. ಅನುಭವವನ್ನು ಅರಗಿಸಿಕೊಂಡು ಪ್ರಜ್ಞೆಯನ್ನಾಗಿ ಮಾಡಿಕೊಂಡು ಅದನ್ನು ಮತ್ತೊಬ್ಬರಿಗೆ ತಿಳಿಯೋ ಹಾಗೆ ಹೇಳುವಂಥ ಅಭಿವ್ಯಕ್ತಿಯೂ ಸಾಧ್ಯವಾಗಿತ್ತು. ಅಕ್ಕ ಮಹಾದೇವಿಗೆ ಆದದ್ದು 2, ಅನುಭವ ಮತ್ತು ಅಭಿವ್ಯಕ್ತಿ. ಎಲ್ಲರೊಳಗೆ ಬೇರೆಲ್ಲ ವಚನಕಾರ್ತಿಯರಿಂದ ತುಂಬ ಭಿನ್ನವಾಗಿ ನಿಂತ್ಕೋತಾಳೆ ಅಕ್ಕ ಮಹಾದೇವಿ. ಸಂಪ್ರದಾಯ ವಿರೋಧಿಯಾಗಿ ಸ್ಥಾಪಿತ ಮೌಲ್ಯಗಳ ವಿರುದ್ಧ ಬಂಡಾಯದ ಧ್ವನಿಯನ್ನು ಎತ್ತಿ ಸೂಕ್ಷ್ಮ ಸಂವೇದನೆಗಳನ್ನು ಪಡ್ಕೊಂಡು ನಮ್ಮ ಕಣ್ಣು ಮುಂದೆ ತನ್ನ ವಚನಗಳ ಮೂಲಕವೇ ಮೂರ್ತ ರೂಪವಾಗಿ ನಿಂತ್ಕೋತಾಳೆ ಅಕ್ಕ ಮಹಾದೇವಿ. ಕಾಣೋದು ವಚನಗಳ ಮೂಲಕವೇ ಕಾಣಿಸ್ಬೇಕು ನಮಗೆ. ಅದ್ಭುತ ಶಕ್ತಿಯನ್ನು ಕಣ್ಣು ಮುಂದೆ ಕಂಡರಿಸ್ತಾಳೆ. ನಮ್ಗೆ ಅಕ್ಕನ ವೈಯಕ್ತಿಕ ಬದುಕಿನ ಬಗ್ಗೆ ಅಷ್ಟಷ್ಟು ಕಥೆಗಳು ಗೊತ್ತು. ತಿಪ್ಪೇರುದ್ರ ಸ್ವಾಮಿ ಅಂಥವ್ರು ಬರೆದಂಥ ಕದಲಿ ಕರ್ಪೂರದ ಮೂಲಕ ಸಾಕಷ್ಟು ಪುಸ್ತಕ ಬಂದಿದೆ ಅಕ್ಕನ ಜೀವನಗಳ ಬಗ್ಗೆ. ನಮ್ಮ ಇವರು ಬಸವರಾಜು ಅವರು ಅದ್ಭುತ ಕೆಲಸ ಮಾಡಿದ್ದಾರೆ. ಅಕ್ಕನ ವಚನಗಳನ್ನು ಸಂಪಾದನೆ ಮಾಡಿ ಹೇಳ್ತಾರೆ, ಎಷ್ಟು ಪುಸ್ತಕ ಬಂದಿದೆ ಅಕ್ಕ ಮಹಾದೇವಿ ಬಗ್ಗೆ ಅಂತ ನೋಡ್ತಾರೆ. ಸುಮಾರು ಒಂದು 100-120 ಪುಸ್ತಕಗಳು ಬರೀ ಅಕ್ಕ ಮಹಾದೇವಿ ಬಗ್ಗೆ ಬಂದಿದೆ, ವಚನಗಳ ಬಗ್ಗೆ, ಜೀವನದ ಬಗ್ಗೆ ಬಂದಿದೆ ಬೇಕಾದಷ್ಟು. ಆಕೆ ಜೀವನದ ಕೆಲವು ಖಚಿತ ವಿಷಯಗಳ ಬಗ್ಗೆ ನಮಗೆ ಗೊತ್ತಿಲ್ಲ. ಅಬ್ರೂಢವಾದಂಥ ಕಥೆ ಗೊತ್ತೇ ವಿನಃ ನಿಜವಾಗಲೂ ಏನಾಯಿತು ಅಂತ ಅನ್ನೋದು ಕಟ್ಟಬೇಕಾದ್ರೆ ವಚನಗಳ ಮೂಲಕನೇ ಕಟ್ಟಬೇಕು. ಅದಕ್ಕೆ ನಮಗಿರುವಂಥ ಒಂದು ದಾರಿ, ಒಂದು ಅವಕಾಶ ಅಂತಂದರೆ ಶೂನ್ಯ ಸಂಪಾದನೆಯನ್ನು ನೋಡಬೇಕಾಗ್ತದೆ. ತಾವು ಗಮನಿಸಿದ್ದೀರಿ, ಶೂನ್ಯ ಸಂಪಾದನೆ ಬಗ್ಗೆ ತುಂಬ ಚರ್ಚೆ ಆಗಿದೆ. ವಚನಗಳು ಸಿಕ್ಕಿದ್ದಾವೆ ನಮಗೆ. ವಚನಗಳ ಮೂಲಕ ವಚನಕಾರರ ಜೀವನವನ್ನು ಸೃಷ್ಟಿ ಮಾಡುವಂಥ ಬಗೆ ಇದೆಯಲ್ಲ, ಅದನ್ನು ಸಾಕಷ್ಟು ಜನ ಸಂಪಾದನೆಕಾರರು ಮಾಡಿದ್ದಾರೆ. ಅದಾದಂಥ ಕೆಲಸ 15ರಿಂದ 17ನೇ ಶತಮಾನದವರೆಗೂ. ನೋಡಿ ಎಷ್ಟು ಚೆನ್ನಾಗಿದೆ ಮಾತಿದು. 12ನೇ ಶತಮಾನದಲ್ಲಿ ವಚನಕಾರರು ಬಂದುಬಿಟ್ರು ಒಂದೇ ಸಲ. ಎಷ್ಟು ಜನ ಬಂದುಬಿಟ್ರು, 100 ಜನ ಬಂದರು. ಒಂದು ಚಳವಳಿ ಥರ, ಆಂದೋಲನ ಥರ ಆಗಿಬಿಡ್ತು. ಆದರೆ ಮುಂದೆ ಸುಮಾರು 300 ವರ್ಷಗಳ ನಂತರ ಸಂಶೋಧನೆ ಶುರುವಾಯಿತು. ವಚನಗಳನ್ನು ಹೆಕ್ಕಿ ತೆಗೆಯುವಂಥದ್ದು, ಕೂಡಿಸುವಂಥದ್ದು, ಈ ವಚನಗಳ ಮೂಲಕ ವಚನಕಾರನ ಜೀವನವನ್ನು ಕಟ್ಟುವಂಥ ಬಗೆ. ಅವ್ರು ಬರ್ಕೊಂಡಿಲ್ಲ ತಮ್ಮ ಜೀವನ ಬಗ್ಗೆ, ಜೀವನ ಚರಿತ್ರೆ ಯಾರೂ ಬರೋದಿಲ್ಲ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಮೋಸ್ಟ್ ಬಯೋಗ್ರಫೀಸ್ ಆರ್ ಫಿಕ್ಷನ್ಸ್ ಅಂತ. ಬಹಳಷ್ಟು ಜೀವನ ಚರಿತ್ರೆಗಳು ಕಟ್ಟುಕಥೆಗಳು. ನಾನು ಜೀವನದ ಸಂಧ್ಯೆಯಲ್ಲೇ ಕೂತ್ಕೊಂಡು ನಾನು ಹೇಗಿರಬೇಕಾಗಿತ್ತು ಅಂತ ಬರೀತೇನೆ ವಿನಃ ನಾನು ಹೇಗಿದ್ದೆ ಅಂತ ಬರೆಯೋಲ್ಲ. ನಾನು ಆದರ್ಶಗಳನ್ನು ಬರ್ಕೊಂಡು ಹೋಗ್ತೇನೆ, ಬರೀ ಆದರ್ಶಗಳ ಮೆರವಣಿಗೆ ಆಗ್ತದೆ ಹೊರತಾಗಿ ಸತ್ಯ ಏನಿತ್ತು ಅಂತ ನನಗೇ ಗೊತ್ತು, ನನ್ನ ಹೃದಯಕ್ಕೆ ಗೊತ್ತು. ಆ ದೃಷ್ಟಿಯಿಂದ ಹೇಳೋದು, ಅತ್ಯಂತ ಪ್ರಾಮಾಣಿಕವಾದಂಥ ಜೀವನ ಚರಿತ್ರೆ ನನಗೆ ಕಣ್ಣಿಗೆ ಕಂಡದ್ದು ಮಹಾತ್ಮ ಗಾಂಧಿಯವರ ಮೈ ಎಕ್ಸ್ಪರಿಮೆಂಟ್ಸ್ ವಿತ್ ಟ್ರೂತ್, ಸತ್ಯಾನ್ವೇಷಕನ ಜೈತ್ರ ಯಾತ್ರೆ. ಅದೊಂದು ಅದ್ಭುತ. ಅದಾದ ನಂತರ ನನಗೆ ಹತ್ತಿರವಾಗಿ ಕಂಡದ್ದು ಮಾಸ್ತಿಯವರ ಭಾವ. ಎಷ್ಟು ಪ್ರಾಮಾಣಿಕವಾಗಿ ಬರೀತಾರೆ ರೀ, ಅದ್ಭುತ ಅನಿಸುತ್ತೆ. ಅವರು ತಮ್ಮ ರೆವಿನ್ಯೂ ಕಮಿಷನರ್ ಹುದ್ದೆಯನ್ನು ಬಿಟ್ಟು ಬಂದಾಗ ಭಾವದಲ್ಲಿ ಬರೀತಾರೆ. ನನಗೆ ಭಾಳ ಅರ್ಥವಾಗಿ ಅನಿಸಿದ್ದು. ಅವ್ರು ಹೇಳಿದ್ದರು, ಎಷ್ಟು ಬರ್ದಿ, ಹೌದಪ್ಪ ಆದದ್ದೇ ಹೇಗೆ ಮುಚ್ಚಿಟ್ಕೊಳ್ಳಿ ಅಂದರು.
ಮನೆಗೆ ಬಂದು ಮುಖ ಮುಚ್ಚಿಕೊಂಡು ಅತ್ತೆ ಅಂತ ಬರೀತಾರೆ. ಒಂದು ಉತ್ತಮವಾದ ಸ್ಥಾನ ಹೋಯ್ತಲ್ಲ ಅಂತ ದುಃಖ ಆಗಿ ಅತ್ತೆ ನಾನು ಅಂತ ಬರೀತಾರೆ. ಸಾಮಾನ್ಯವಾಗಿ ಹಂಗೆ ಬರೆಯೋಲ್ಲ ಕೆಲವರು ಬರೆದವರು, ರಾಜೀನಾಮೆ ಒಗೆದು ಬಂದುಬಿಟ್ಟೆ ಅಂತ ಹೇಳೋದು ಅಷ್ಟೇ. ಆದರೆ ಹಾಗಲ್ಲ, ಅದು ಅತ್ಯಂತ ಪ್ರಾಮಾಣಿಕವಾದ ಜೀವನ ಚರಿತ್ರೆ. ಇವರು ಯಾರೂ ಜೀವನ ಚರಿತ್ರೆ ಬರೀಲಿಲ್ಲ. ಆದರೆ ಕಟ್ಟೋದು ಹೇಗೆ ಇವನ ಜೀವನ ಚರಿತ್ರೆ? ಅವರು ಬರೆದಂಥ ತಾವು ಬರೆದಂಥ ವಚನಗಳು ಮತ್ತು ಈ ವಚನಕಾರರ ಬಗ್ಗೆ ಬೇರೆ ವಚನಕಾರರು ಬರೆದಂಥ ವಚನಗಳನ್ನು ಆರಿಸಿಕೊಂಡು ಒಂದು ಪುನರ್ ಸೃಷ್ಟಿ ಆಗಬೇಕು. ಇದು ಶೂನ್ಯ ಸಂಪಾದನೆ ಕೆಲಸ. ವಚನಗಳನ್ನೇ ಮೂಲ ಸಾಮಗ್ರಿಯಾಗಿಟ್ಕೊಂಡು ವಚನಗಳು ಹುಟ್ಟಿ ಬಂದಂಥ ಐತಿಹಾಸಿಕ ಸಂದರ್ಭವನ್ನು ಪುನರ್ರಚಿಸಿ ದಾಖಲಿಸುವಂಥ, ವಚನಗಳನ್ನು ಸಂಪಾದಿಸುವಂಥ, ಅವುಗಳನ್ನು ವ್ಯಾಖ್ಯಾನಿಸುವಂಥ ಕೆಲಸ 2 ಶತಮಾನಗಳವರೆಗೆ ನಡೀತು. 15ರಿಂದ 17ನೇ ಶತಮಾನದವರೆಗೂ. ಅದು ಬಹಳ ಒಳ್ಳೆಯದಾಯಿತು ಅನ್ನಿಸ್ತು ನನಗೆ. 3 ಶತಮಾನಗಳ ನಂತರ ಮಾಡಿದ್ದು ಒಳ್ಳೆಯದಾಯಿತು. ಯಾಕೆ ಗೊತ್ತಾ? ಹತ್ತಿರದಲ್ಲೇ ಇದ್ದಾಗ ವಸ್ತುವಿನ ನಿಜ ಸ್ವಭಾವ ಗೊತ್ತಾಗಲ್ಲ ನಮಗೆ. ನಾನು ಯಾವಾಗಲೂ ಹೇಳಿದ್ದೇನೆ ಇದನ್ನು, ನಿಮ್ಮ ಬೆರಳನ್ನು ಕಣ್ಣಿನ ಹತ್ತಿರನೇ ತಂದಿಟ್ಕೊಂಡ್ರೆ ಮುಂದಿದ್ದ ಬೆಟ್ಟ ಕೂಡ ಕಾಣಿಸಲ್ಲ. ಆ ಬೆರಳನ್ನು ಹಿಂದೆ ತೊಗೊಂಡು ಹೋದಾಗ ಬೆರಳು ಎಷ್ಟು ದೊಡ್ಡದು, ಬೆಟ್ಟ ಎಷ್ಟು ದೊಡ್ಡದು ಅಂತ ಒಂದು ಅದರ ಪ್ರಪೋರ್ಷನ್ ಗೊತ್ತಾಗತ್ತೆ ನಮಗೆ. ಹಾಗೆ ಒಂದು ವಸ್ತುವಿನ ಸುಂದರತೆ ಗೊತ್ತಾಗಬೇಕಾದರೂ ಅಂತರ ಬೇಕು. ಅದ್ಯಾಕೆ ನಮ್ಮ ಸ್ನೇಹಿತರನ್ನು ನೋಡಿ, ಅಥವಾ ನಿಮಗಿರುವಂಥ ಗಂಡ ಹೆಂಡತಿಯರ ಸಂಬಂಧ ನೋಡಿ, ಹೆಂಡತಿ ಬೆಲೆ ನಿಜವಾಗಲೂ ಗಂಡನಿಗೆ ಅರ್ಥ ಆಗೋದು ಹೆಂಡತಿ ಊರಿಗೆ ಹೋದಾಗಲೇ. ಹತ್ತಿರ ಇದ್ದಾಗ ಗೊತ್ತಾಗಲ್ಲ, ದಿನ ಬೈಸ್ಕೊಂಡು ಅಂತ. ಆದರೆ ಒಂದು ಸಲ 8 ದಿವಸ ಊರಿಗೆ ಹೋಗಲಿ ಯಜಮಾನರು ಸಾಹೇಬ್ ಗೊತ್ತಾಗತ್ತೆ ಪರಿಸ್ಥಿತಿ ಏನು ಅಂತ. ಯಾಕಂದರೆ ದೂರ ಇದ್ದಾಗ ವಸ್ತುವಿನ ಬೆಲೆ ಅರ್ಥ ಅಂತರ ಬೇಕು, ಒಂದು ಅಂತರ ಬೇಕು. ಹಾಗೆ ಅಂತರವನ್ನು ಕಾಪಾಡಿಕೊಂಡು 300 ವರ್ಷಗಳ ನಂತರ ಸಾಕಷ್ಟು ಜನ ಸಂಪಾದನೆಕಾರರು ಈ ಕೆಲಸವನ್ನು ಮಾಡಿದರು. ಮಾಡಿ ಆ ವಚನಗಳ ಮೂಲಕ ಅವರಿಗೆ ಜೀವನವನ್ನು ಕಟ್ಟೋಕ್ಕೆ ಪ್ರಯತ್ನ ಮಾಡಿದರು. ಒಂದು ವಿಶೇಷವನ್ನು ಹೇಳಬೇಕು ನಾನಿಲ್ಲಿ. ಎಷ್ಟೊಂದು ವಚನಗಾರರ ಮೆಚ್ಚುಗೆಯನ್ನು ಪಡ್ಕೊಂಡಂಥ ಅಕ್ಕಮಹಾದೇವಿ ವಚನಕಾರ್ತಿಯರಿಂದ ಅಷ್ಟೊಂದು ಮೆಚ್ಚುಗೆ ಬರಲಿಲ್ಲ ಅಂತ ನನ್ನ ಕಂಡಿದ್ದು. ವಚನಕಾರ್ತಿಯರು ಎಷ್ಟೋ ಅಲ್ಲಮಪ್ರಭು ಆಗಲಿ, ಚನ್ನಬಸವಣ್ಣ ಆಗಲಿ, ಬಸವಣ್ಣ ಆಗಲಿ, ಮುಕ್ತಾಯಕ್ಕ ಕೂಡ ದೊಡ್ಡ ಮಾತನ್ನು ಹೇಳೋಲ್ಲ ಅಕ್ಕಮಹಾದೇವಿ ಬಗ್ಗೆ. ವಚನಕಾರರು ಹೇಳ್ತಾರೆ, ವಚನಕಾರ್ತಿ ಹೇಳೋಲ್ಲ. ಆದರೂ ಕೂಡ ಆಕೆ ಎಲ್ಲರ ಗೌರವಕ್ಕೆ ಪಾತ್ರರಾಗಿದ್ದು ಮಾತ್ರ ಸತ್ಯ. ಈ ಉಡುತಡಿಯಿಂದ ಹೋಗಿ ಕದಳಿ ವನದಲ್ಲಿ ಮರೆಯಾಗೋ ತನಕ ಅಕ್ಕಪಟ್ಟಂಥ ಕಷ್ಟ ಯಾವುದು, ಏನೇನೆಲ್ಲ ಸಹಿಸಿದಲ್ಲ ಆಕೆ. ಇದು ಭಾಳ ಮುಖ್ಯವಾಗಿ ಕಂಡುಬೇಕಾಗ್ತದೆ ನನಗೆ. ಅದು ಕತೆ ನೋಡಬೇಕು ಅಂತ ತುಂಬ ಆಸೆ ಇದೆ. ಅಂಥ ಧೈರ್ಯವನ್ನು ತೋರಿಸಿದಂಥ ಅಕ್ಕಮಹಾದೇವಿ ಬದುಕಿದ ರೀತಿ ಹೇಗಿತ್ತು, ಅವಳು ಬೆಳೆದಂಥ ವಾತಾವರಣ ಹೇಗಿತ್ತು, ಅವ್ರ ಮನೆ ಪರಿಸರ ಹೇಗಿತ್ತು, ಯಾವ ಪರಿಸರ ಆಕೆ ಮನಸ್ಸನ್ನು ಆಧ್ಯಾತ್ಮಿಕತೆಯತ್ತ ಒತ್ತು ಮಾಡ್ತು, ಭಾಳ ಮುಖ್ಯವಾಗಿ ತಿಳ್ಕೊಬೇಕಾದದ್ದು. ಟಕ್ಕಂತ ಆಗೋದಲ್ಲ ಅದು. ಒಂದು ವಾತಾವರಣ ಮನಸ್ಸನ್ನು ಹದ ಮಾಡಿ ಸೃಷ್ಟಿ ಮಾಡ್ತದೆ. ಅಂಥ ವಾತಾವರಣ ಮನೆಯಲ್ಲಿ ಹೇಗಿತ್ತು ಅಂತ ನೋಡಬೇಕು ಅನಿಸುತ್ತೆ. ಅದಕ್ಕಿಂತ ಮುಖ್ಯವಾಗಿ ನೋಡಿ, ದಾರಿಯಲ್ಲಿ ಕಲ್ಯಾಣದ ಕಡೆಗೆ ಹೋದ್ಲಲ್ಲ, ಮನೆ ಬಿಟ್ಟು ಹೋದಾಗ, ಕೌಶಿಕನನ್ನು ಬಿಟ್ಟು ಹೋದಾಗ ದಾರಿಯಲ್ಲಿ ಕಂಡಂಥ ಕಲ್ಲು ಮುಳ್ಳುಗಳು ಯಾವುದಕ್ಕೆ ಕಾಡಿದ್ದು? ಬರೀ ಕಲ್ಲು ಮುಳ್ಳು ಅಂದರೆ ನಾನು ದೈಹಿಕವಾಗಿ ಕಾಣಿಸುವಂಥ ಕಲ್ಲು ಮುಳ್ಳು ಅಲ್ಲ, ಬೇಕಾದಷ್ಟು ಕಲ್ಲು ಮುಳ್ಳುಗಳು ಬಂದು ಆಕೆ ಜೀವನದಲ್ಲಿ. ಆ ಶಿವನತ್ತ ಸರಿದಂಥ ಮನಸ್ಸು ಶಿವಪರವಾಗಿಲ್ಲದಂಥ ಸಮಾಜದೊಳಗೆ ಹೇಗೆ ಬದುಕಿತ್ತು ನೋಡಬೇಕು. ವಾತಾವರಣ ಸುಲಭವಾಗಿದ್ದಾಗ ನಾನು ಬದುಕೋದು ಚೆನ್ನಾಗಿರ್ತದೆ. ಎಲ್ಲರೂ ಒಂದೇ ಥರ ಕೂತ್ಕೊಂಡು ಭಜನೆ ಮಾಡ್ತಾಯಿದ್ದೆ, ತುಂಬ ಸುಲಭ. ನನ್ನ ಮನಸ್ಸೇ ಬೇರೆ ಇದ್ದಾಗ, ಸುತ್ತಲಿನ ವಾತಾವರಣ ಬೇರೆ ಇದ್ದಾಗ ಬದುಕೋದು ಕಷ್ಟ ಆಗುತ್ತೆ. ಆಕೆ ಹೇಗೆ ಬದುಕಿದ್ಲು ಅವಾಗ? ಆ ಪರಿಸರದಲ್ಲಿ ಬರೆದಂಥ ಸ್ಪಂದನ ಏನು? ಕಲ್ಯಾಣವನ್ನು ಸೇರುವಾಗ ಅಥವಾ ಸೇರಿದ ನಂತರ ಆಕೆ ಪಟ್ಟಂಥ ಅಗ್ನಿ ದಿವ್ಯ ಯಾವುದು? ಯಾವ ಬೆಂಕಿಯಲ್ಲಿ ಹಾದು ಬಂದಿರಬೇಕು ಆಕೆ? ಎಂಥ ಕಷ್ಟ ಪರಿಸ್ಥಿತಿಯಲ್ಲಿ ಬಂದಿರಬೇಕು? ಇದನ್ನೆಲ್ಲ ಕುತೂಹಲದಿಂದ ಕೇಳಬೇಕು ಅಂತ ಅನಿಸುತ್ತೆ, ಓಡಬೇಕು ಅನಿಸುತ್ತೆ. ಆದರೆ ಕತೆ ಸಿಗೋದು ನಮಗೆ ಈ ಶೂನ್ಯ ಸಂಪಾದನೆಕಾರರಿಂದ ಸಿಗುವಂಥದ್ದು. ನಾನು ಗಮನಿಸಿದ್ದು 4 ಜನ ಶೂನ್ಯ ಸಂಪಾದನೆಕಾರರನ್ನು ಗಮನಿಸಿದ್ದು. ಮೊದಲನೇದಾಗಿ ಶಿವಗಣ ಪ್ರಸಾದಿಗಳು ಬರೆದಂಥ ಶೂನ್ಯ ಸಂಪಾದನೆ ನೋಡಿದಾಗ ಅದರಲ್ಲಿ ರುದ್ರಕನ್ನಿಕೆ ಮರ್ತ್ಯದಲ್ಲಿ ಮಹಾದೇವಿಯಕ್ಕಳಾಗಿ ಬಂದಿದ್ದಾಳೆ ಅಂತ ಶುರು ಆಗ್ತದೆ. ಅಂದರೆ ಮೊದಲಿಗೆ ದೈವತ್ವ ಆರೋಪ ಮಾಡಿಬಿಡ್ತೀವಿ ನಾವು. ಮರ್ತ್ಯಕನ್ಯಾಕೆ ಮೇಲಿದ್ದವಳು ರುದ್ರಕನ್ನಿಕೆ, ಶಿವನ ಅರ್ಪಣೆ ಪಡೆದು ನೆಲಕ್ಕೆ ಬಂದಳು, ಆಕೆ ಅಕ್ಕ ಮಹಾದೇವಿ ಆದಳು. ಇದನ್ನು ಸ್ವಲ್ಪ ಗಮನಿಸಬೇಕು. ಇದೆಲ್ಲ ಕಡೆ ಆಗುವಂಥ ಮಾತಿದು. ಅಂದರೆ ಆಕೆ ತಯಾರಾಗಿ ಬಂದಿದ್ದೇ ಅದಕ್ಕೋಸ್ಕರ ಅಂತ. ನಾವು ಹೇಗೆ ಮಾಡ್ತೀವಿ ಅಂದರೆ, ಅಕ್ಕ ಮಹಾದೇವಿ ಸಾಧನೆ ಮಾಡಿದ್ಲು ಅಂದಾಗ ಒಬ್ಬ ಹೆಂಗಸು, ಒಂದು ತಾರುಣ್ಯದಲ್ಲಿದ್ದಂಥ ಹೆಣ್ಣು ಆ ಧೈರ್ಯವನ್ನು ತೋರಿಸಿ ಪ್ರಪಂಚವನ್ನು ವಿರೋಧಿಸಿ ನಿಲ್ಲುವಂಥ ಶಕ್ತಿ ತೋರಿಸಿದ್ಲು ಅಂದಾಗ ಎತ್ತರಕ್ಕೆ ಹೋಗ್ತಾಳಾಕೆ. ಆದರೆ ಅದನ್ನೇ ರಿಹರ್ಸಲ್ ಮಾಡಿದ್ವಿ, ನಾಟಕದಲ್ಲಿ ಮಾಡಿದ್ಲು ಅಂದಾಗ ಶಕ್ತಿ ಕಮ್ಮಿ ಅನಿಸ್ಬಿಡುತ್ತೆ ನನಗೆ. ನಾನು ವೈಯಕ್ತಿಕವಾಗಿ ಅನುಭವ ಅದು.
ನಾವೇನು ಮಾಡ್ತೀವಿ ಅಂದರೆ ದೈವತ್ವದ ಆರೋಪಣೆ ಮಾಡಿಬಿಡ್ತೀವಿ ಅದರ ಮೇಲೆ. ಆಕೆ ರುದ್ರಕನ್ನಿಕೆ ಭೂಮಿಗೆ ಬಂದಳು ಅಂದರೆ ಇದು ಮಾಡಿದ್ದೇನು ದೊಡ್ಡದಲ್ಲ, ಅದು ಮಾಡೋದಕ್ಕೆ ಬಂದಳು. ಈಗ ನಾನು ಕೃಷ್ಣ ಗೋವರ್ಧನ ಗಿರಿಯನ್ನು ಎತ್ತಿದ ಎಡಗೈ ಹೆಬ್ಬ ಕಿರಿಬೆರಳ ಮೇಲೆ ಅಂತಂದರೆ ಅಯ್ಯೋ ಒಬ್ಬ ಹುಡುಗ ಎತ್ತಿದ್ನ ಅದ್ಭುತ ಅನಿಸುತ್ತೆ. ಇಲ್ಲ ಪರಮಾತ್ಮ ಅಲ್ವ ಅವನು, ಒಂದಾಗ ಬೆಟ್ಟ ಇಷ್ಟೇ ಏನು ಇಡೀ ಪರ್ವತ ಭೂಮಿನ ಎತ್ತಬೋದಾಗಿತ್ತಲ್ಲ ಅಂತ ಅನಿಸುತ್ತೆ. ಅಲ್ಲಿ ಬರೋದು ಹಾಗೇನೆ. ಇದಕ್ಕೆ ನನಗೊಂದು ಸಂವಾದಿಯಾಗಿ ಕಾಣಿಸುವಂಥದ್ದು ನಮ್ಮ ಜಡಭರ್ತರು ಬರೆದಂಥ ಸತ್ತವರ ನೆರಳು ಅಂತ ನಾಟಕ. ನಾವು ಎಷ್ಟು ಜನ ನೋಡಿದ್ದೀರೋ ಗೊತ್ತಿಲ್ಲ. ಹೇಗೆ ವರ್ತಮಾನ ಇತಿಹಾಸ ಆದಾಗ ಹೇಗೆ ಬದಲಾಗ್ತಾ ಹೋಗುತ್ತೆ ಅಂತ, ಇತಿಹಾಸ ನಿರ್ಮಾಣ ಆಗೋದು ಹೇಗಾಗುತ್ತೆ ಅಂತ ಬದಲಾಗ್ತಾ ಹೋಗುತ್ತೆ. ನಾವು ನೋಡಿರ್ಬೇಕು ನಾಟಕ. ಅದನ್ನು ಸತ್ತವರ ನೆರಳು ನಾಟಕದಲ್ಲಿ ಒಬ್ಬ ಮನುಷ್ಯ, ಮಠದ ಕೆಲಸ ಅದು, ಮಠದ ವ್ಯವಹಾರ ಅದು. ಮಠದಲ್ಲಿ ಇನ್ನೊಬ್ಬರನ್ನು ಸನ್ಯಾಸಿ ಮಾಡಬೇಕು ಅಂತ ದೊಡ್ಡವರಿಗೆ ಆಸೆ ಇರುತ್ತದೆ. ಆದರೆ ಮಠದ ವ್ಯವಸ್ಥೆ ಹೇಗಿದೆ ಅಂದರೆ ಇನ್ನೊಬ್ಬರನ್ನೇ ಸನ್ಯಾಸಿ ಮಾಡಬೇಕು ನೀವು ಅಂತ. ಆ ಪೀಠದ ಮೇಲೆ ಕೂತ ಸನ್ಯಾಸಿಯಿಂದ ಅವನು ಎಚ್ಚರ ತಪ್ಪಿದಾಗ ಮತ್ತೊಬ್ಬರಿಗೆ ಕಾಯಿ ಕೊಡಿಸ್ಬಿಡ್ತಾರೆ, ಸನ್ಯಾಸಿ ಆಗು ನೀನು ಅಂಥೇಳಿ ಪೀಠಕ್ಕೆ ಕೂಡಿಸ್ಬಿಡ್ತಾರೆ. ಅವನು ಅಪ್ರಯೋಜಕ, ಅವನಿಗೇನೂ ಗೊತ್ತಾಗಲ್ಲ ಅವನು. ಆದರೆ ಹುಚ್ಚ ಇರ್ತಾನಲ್ಲಿ, ಸಾಮಾನ್ಯವಾಗಿ ಹುಚ್ಚರಂತ ಕಂಡವರೇ ಭಾಳ ಬುದ್ಧಿವಂತರು. ಕಿಟ್ಟ ಅಂತ ಅವನು ಹೇಳ್ತಾನೆ, ಅಯ್ಯೋ ಕುರಿ ಸಿಕ್ಕಿಯಲ್ಲೋ ನೀವೊಬ್ಬವ ಅಂತ. ಅವನು ಪೀಠದಲ್ಲಿ ಸನ್ಯಾಸಿ, ನೀವೊಬ್ಬ ಕುರಿ ಸಿಕ್ಕಿಯಲ್ಲಪ್ಪ, ಕುರಿ ಇದೆಯಲ್ಲ ನೀನು, ಯಾರಿಗೋ ಬಲಿ ಕೊಡಬೇಕಾಗಿತ್ತು, ನೀನು ತಂದು ಕೂಡಿಸಿದ್ರು ಅಂತ ಅಲ್ಲಿಂದ ಶುರು ಮಾಡಿ ಅವನು ಕೊನೆಗೆ ಬದುಕೋಕ್ಕಾಗಲ್ಲ, ಬಿಟ್ಟು ಓಡಿ ಹೋಗ್ತಾನೆ. ಮಠ ಬಿಟ್ಟು ಓಡೋಗ್ತಾನೆ ಸನ್ಯಾಸಿ ಆದವನು. ಓಡಿ ಹೋಗಿ ನದಿಯಲ್ಲಿ ಹಾರ್ಕೊಂಡು ಸತ್ತೋಗ್ತಾನೆ. ಅದನ್ನು ಕಾರಂತರದ ಅದ್ಭುತ ಶಕ್ತಿ ಅದು, ಬಿ ವಿ ಕಾರಂತರು ಮಾಡಿದಂಥದ್ದು. ದಾಸರು ಬಂದು ಈಗ ಆದಂಥ ಘಟನೆ ಮುಂದೆ ಇತಿಹಾಸ ಹೇಗಾಗ್ತದೆ ಅನ್ನೋದನ್ನು ಬರೀತಾರೆ. ಅವ್ರಿಗೆ ಎಷ್ಟು ಆಧ್ಯಾತ್ಮಿಕತೆ ಉತ್ಕಟತೆ ಆಯಿತು ಅಂದರೆ ಯಾವುದೂ ಬೇಡ ಅನ್ನಿಸಿ ಸನ್ಯಾಸಿಗಳು ಹೋಗ್ಬಿಟ್ರು, ಗಂಗೆ ತಡಿಗೆ ಹೋದರು. ಗಂಗೆಯಲ್ಲಿ ಕೂತು ಧ್ಯಾನ ಮಾಡ್ತಿರ್ಬೇಕಾದ್ರೆ ಗಂಗೆ ಇವರ ಪ್ರೇಮವನ್ನು ಕಂಡು ಮೇಲೆ ಉಕ್ಕಿ ಉಕ್ಕಿ ಬಂದು ಇವರ ಪಾದಸ್ಪರ್ಶ ಮಾಡಿ ಕರ್ಕೊಂಡು ಹೋದ್ಲು ಅಂತ. ಸ್ಯೂಸೈಡ್ ಮಾಡಿಕೊಂಡ್ರು ಅಂತ ಹೇಳೋಬೋದು ಇಷ್ಟೆಲ್ಲ. ಅಂದರೆ ಅದು ಹೇಗೆ ಬದಲಾಗ್ತಾ ಹೋಗ್ತದೆ ಅಂತ. ಹಾಗೆ ರುದ್ರಕನ್ನಿಕೆ ಭೂಮಿಗೆ ಬಂದು ಮಹಾದೇವಿ ಅಕ್ಕಾದರು. ಆಕೆ ಭವಿಯ ಸಂಘವನ್ನು ತ್ಯಜಿಸಿ, ಅವ್ರ ಮಾತು ಎಷ್ಟು ಚೆನ್ನಾಗಿದೆ ನೋಡಿ. ಆ ಕೌಶಿಕ ಭವಿ ಸಂಸಾರಿಯವನು, ಆ ಭವಿಯ ಸಂಘವನ್ನು ತ್ಯಜಿಸಿ ಶಿವಪರವಶೆಯಾಗಿ ದಿಗಂಬರದ ಉಡುಗೆಯನ್ನುಟ್ಟು ತನ್ನ ಕೇಶವೆಂಬ ಅಂಬರಂ ಮುಸುಕಿಟ್ಟು ಕರಸ್ಥಲದ ಇಷ್ಟಲಿಂಗದಲ್ಲಿ ದೃಷ್ಟಿಯಿಟ್ಟು ಭಾವ ಕರೆಗೊಂಡು ಲೌಕಿಕ ಲಜ್ಜಾಭಿಮಾನವನ್ನು ತೊರೆದು ವಿಕಲಾವಸ್ಥೆಯಲ್ಲಿ ತನ್ನ ಮರೆದು ಇತರರಂ ಅರಿದು ದೇಶಾಂತರ ಮುಖದಲ್ಲಿ ಸಂಚರಿಸಿ ಬರುತ್ತಾಳೆ ಮಹಾದೇವಿ. ನೋಡಿ ಹೆಂಗೆ ಬರೀತಾರೆ. ಇಡೀ ಆಕೆ ಜೀವನದ ಸಾರವನ್ನು ಒಂದು ಸಾಲಲ್ಲಿ ಇಟ್ಬಿಡ್ತಾರೆ. ಹೀಗೆ ಬಂದ್ಲು ಅಂತ ಬರೀತಾರೆ. ಇನ್ನೊಬ್ಬರು ಹಲಗೆ ಯಾರರು ಅಂತ ಇನ್ನೊಬ್ಬರು ಇದ್ದಾರೆ. ಹಲಗೆ ಯಾರ್ಯಾರು ಅಂತ ಇನ್ನೊಬ್ಬರು ಶಿವನ ಸಂಪಾದನೆ ಮಾಡಿದವರು. ಅವರದ್ದು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತಾರೆ. ಅದು ಭುವಿಗೆ ವಧುವಾಗಿ ಬಾ ಎಂಬ ನಿರೂಪವನ್ನು ಹೊತ್ತೆ ಭೂಮಿಗೆ ಬರ್ತಾಳೆ. ಭಗವಂತನ ಅಪ್ಪಣೆ ಪ್ರಕಾರ ಭೂಮಿಗೆ ನೀನು ವಧುವಾಗಿ ಹೋಗು ಅಂತ ಕಳಿಸಿದರು ಅಂತ. ಆಕೆಗೆ ಇಲ್ಲಿ ಪಂಡಿತಾರಾಧ್ಯರು ಅನ್ನೋರಿಂದ ದೀಕ್ಷೆ ಆಗಿ ಯೌವನದಲ್ಲೇ ಮಹಾಜ್ಞಾನಿ ಆಗಿದ್ಲು ಆಕೆ ಅಂತ ಕತೆ ಶುರು ಆಗುತ್ತೆ. ಇನ್ನೊಬ್ಬರು ಬರೀತಾರೆ, ಸಿದ್ಧಲಿಂಗ ದೇವರ ಸಂಪಾದನೆಯಲ್ಲಿ ಅಕ್ಕ ಮಹಾದೇವಿ ಗಂಡನನ್ನು ತೊರೆದು ಹೊರಡುವ ಮೊದಲು ಆಕೆ ಬದುಕಿನ ಬಗ್ಗೆ ಹೆಚ್ಚಿಗೆ ತಿಳಿಸಲ್ಲ. ಅದೇ ನನಗೆ ಭಾಳ ಕೊರತೆ ಆಗಿರೋದು. ನಾನು ನೋಡಿದಾಗ ಅಕ್ಕ ಆ ಕೌಶಿಕನನ್ನು ತೆರೆದು ದಿಗಂಬರೆಯಾಗಿ ಹೋದಲು ಅನ್ನೋ ಕಡೆ ಜಾಸ್ತಿ ಒತ್ತಿದೆಯೇ ವನಃ. ಆನಂತರ ವ್ಯಕ್ತಿಯಾಗಿ ಆಕೆ ಏನೇನು ಕಷ್ಟಪಟ್ಟಲು ವಚನಗಳ ಬರೆದರು ಅನ್ನೋ ಹೇಳಿದೆ ಹೊರತಾಗಿ ಮಗುವಾಗಿದ್ದಾಗ ಯಾವ ವಾತಾವರಣ ಆಕೆಯನ್ನು ಆಧ್ಯಾತ್ಮಿಕತೆ ಮಟ್ಟಕ್ಕೆ ಸೃಷ್ಟಿ ಮಾಡ್ತು ಅನ್ನೋದ್ರ ಬಗ್ಗೆ ಹೆಚ್ಚು ದಾಖಲೆಗಳು ಸಿಗೋಲ್ಲ ನಮಗೆ. ಅದೇ ಕಟ್ಟಾಗಿರೋದು. ಒಡೆಯರು ಇನ್ನೊಬ್ಬರು ಬರೆದಿದ್ದಾರೆ. ಒಡೆಯರ ಸಂಪಾದನೆಯಲ್ಲಿ ಅವರ ವಿವರಗಳನ್ನು ಅತ್ಯಂತ ಸಂಕ್ಷಿಪ್ತ ಮಾಡಿದರೂ ಕೂಡ ಶಿವಗಣ ಪ್ರಸಾದಿಯನ್ನು ಅಥವಾ ಸಿದ್ಧಲಿಂಗ ದೇವರನ್ನೇ ಅನುಸರಿಸಿದ್ದಾರೆ. ಯಾವುದೇ ಸಂಪಾದನೆಯಲ್ಲಿ ಕೂಡ ಪುಟ್ಟ ಬಾಲಕಿಯಾಗಿದ್ದಾಗ ಮನೆ ವಾತಾವರಣ ಸಿಗೋಲ್ಲ. ಇನ್ನೊಂದು ವಿಷಯ, ಆ ಸಂಪಾದನೆ ನೋಡ್ತಾ ಬರಬೇಕಾದ್ರೆ ಇನ್ನೊಂದಿಷ್ಟು ಜನ ನೋಡಿದಾಗ ಅವ್ರಿಗೆ ಯಾಕೋ ಅಕ್ಕ ಮಹಾದೇವಿ ಮದುವೆ ಆಗಿದ್ಲು ಅನ್ನೋದು ಹೇಳೋದೇ ಸ್ವಲ್ಪ ಮುಜುಗರ ಆದಂಗೆ ಕಾಣಿಸುತ್ತೆ. ಕೆಲವು ಕಡೆ ಬರೀತಾರೆ ಅದು ವಿವಾಹ ಆಗೋದಕ್ಕಿಂತ ಮೊದಲೇ ತೀರ್ಮಾನ ಆಗಿತ್ತು, ಆಕೆ ಬಿಟ್ಟು ಹೋಗ್ತಾಳೆ ಅಂತ ಕೆಲವರು ಬರೀತಾರೆ. ಹಿಂಗೆ ಏನೇನೋ ವಿಚಾರಗಳು. ಅಂದರೆ ಇವ್ರಿಗೆ ಮುಜುಗರ ಆದದ್ದೇನು ಅಂದರೆ ಅಕ್ಕ ಮಹಾದೇವಿ ಅಂತ ಮಹಾಜ್ಞಾನಿ ಮದುವೆ ಆಗಿ ಗಂಡನೊಡೆದು ಸ್ವಲ್ಪ ದಿವಸ ಇದ್ಲು ಅನ್ನೋದು ನಂಬೋದೇ ಕಷ್ಟ ಅಲ್ಲ ಅಂತ. ಇದು ಅಕ್ಕ ಮಹಾದೇವಿ ಪ್ರಾಬ್ಲಮ್ ಅಲ್ಲ. ಇದು ಅಕ್ಕ ಮಹಾದೇವಿಗೆ ಏನೂ ಪ್ರಾಬ್ಲಮ್ ಇರಲಿಲ್ಲ. ಇದು ಬಹುಶಃ ಏನು ಅಂದರೆ ಶರಣನಲ್ಲದ ಪತಿಯೊಡನೆ ಆಕೆ ಇದ್ದಿರಬಹುದಾದಂಥ ಸಂಬಂಧ ಅಕ್ಕನ ಘನತೆಗೆ ಎಲ್ಲಿ ಕುಂದು ತರ್ತದೋ ಅಂತ ಅಪ್ರತಿಮ ಶಿಷ್ಯರ ಹೆದರಿಕೆ ಆಗಿರಬೇಕು. ಇದು ಎಲ್ಲ ಧರ್ಮಗಳಲ್ಲೂ ಬರುವಂಥದ್ದು. ಇದು ಬಹುಶಃ ತಾವೆಲ್ಲ ಕೇಳಿದ್ದೀರಿ. ಏಸು ಕ್ರಿಸ್ತ ಮದುವೆ ಆಗಿದ್ದ ಅಂತ ಒಂದು ಆರ್ಗ್ಯುಮೆಂಟ್. ಅದನ್ನು ಚರ್ಚ್ ಒಪ್ಪಲ್ಲ. ಆತ ಮೇರಿ ಮ್ಯಾಡ್ಗಲೀನ್ ಅನ್ನೋಳು ಮದುವೆ ಆಗಿದ್ದ, ಅವನಿಗೊಂದು ಮಗು ಕೂಡ ಇತ್ತು, ಹೆಣ್ಣು ಮಗು ಕೂಡ ಇತ್ತು ಅಂತ.
ಅವನು ಮದುವೆ ಆಗಿಲ್ಲ ಅಂತ ನ್ಯೂ ಟೆಸ್ಟಿಮೆಂಟ್ ಎಷ್ಟೊಂದು ಲೇಖನ ಬಂತು, ಅದ್ರ ಬಗ್ಗೆ ಸಾಹಿತ್ಯ ಬಂತು ಅಂದರೆ ಯಾಕೆ ಜಾಸ್ತಿ ಬಂತು ಅಂದರೆ ಅವನು ಮದುವೆ ಆಗಿಲ್ಲ ಅಂತ ಸಾಕ್ಷಿ ಮಾಡಬೇಕು. ಮದುವೆ ಆಗಿದ್ದ ಅವನವನು ಸಾಕ್ಷಿ ಬೇರೆ ಇದ್ದಾವೆ. ಅಲ್ಲಿಂದ ಅವತ್ತಿನಿಂದ ಹಿಡ್ಕೊಂಡು ಡ್ಯಾನ್ ಬ್ರೌನ್ ಎಂದು ಸಿನಿಮಾ ಕಾದಂಬರಿ ಬರೆದ ಅಲ್ಲಿವರೆಗೂ ಅದಿದೆ. ಏಂಜಲ್ಸ್ ಆ್ಯಂಡ್ ಡೆಮನ್ಸ್ ಆಗ್ಬೋದು, ಇನ್ನೊಂದು ಯಾವುದಪ್ಪ ಅದು ಡಾವಿನ್ಸಿ ಕೋಡ್, ಎಲ್ಲಿವರೆಗೂ ಹೋದರೆ ಅಲ್ಲಿ ಅವನು ಮದುವೆ ಆಗಿದ್ದ, ಅವನ ಮಗುನ ಹುಡ್ಕೊಂಡು ಹೋಗುವಂಥದ್ದು, ಅವನು ಯೇಸು ಕ್ರೈಸ್ತನ ಮೊಮ್ಮಗಳನ್ನು ಹುಡುಕುವಂಥ ಲಕ್ಷಣ, ಅದೆಲ್ಲ ಏನೋ ಮೊಮ್ಮಗಳ ಪರಂಪರೆ ಇದ್ದಂಥವ್ರನ್ನ. ಅಂದರೆ ಯಾಕೆ ಅಂದರೆ ಯೇಸು ಕ್ರಿಸ್ತನಿಗೆ ಯಾವ ಪ್ರಾಬ್ಲಮ್ ಇಲ್ಲ, ಮದುವೆ ಆದರೂ ಮಹಾತ್ಮನೇ, ಮದುವೆ ಆಗದಿದ್ದರೂ ಮಹಾತ್ಮನೇ ಆಗಿರ್ತಿದ್ದ ಆತ. ಆದರೆ ಶಿಷ್ಯರಿಗೆ ಅಯ್ಯೋ ನಮ್ಮ ನಾಯಕ ಮದುವೆ ಆಗಿದ್ದ ಅಂದರೆ ಎಲ್ಲಿ ಅವನ ಘನತೆ ಕೊಂದು ಬಂದುಬಿಡುತ್ತದೋ ಅಂತ ಒಂದು ಚಿಂತೆ. ಆದ್ದರಿಂದ ಇತಿಹಾಸವನ್ನು ಸ್ವಲ್ಪ ಬದಲಾಯಿಸೋಕೆ ಹೋಗ್ತೀವಿ ನಾವು. ಆ ರೀತಿ ಇಲ್ಲಿ ಚಿಂತೆ ಇಲ್ಲ. ಅಕ್ಕ ಮದುವೆ ಆಗಿದ್ದರೂ ಅಷ್ಟೇ, ಮದುವೆ ಆಗದಿದ್ದರೂ ಅಷ್ಟೇ. ಆದರೆ ಅದನ್ನು ಒತ್ತು ಕೊಟ್ಟು ಸಾಮಾನ್ಯವಾಗಿ ನಮ್ಮ ನಾಯಕನನ್ನು ಅತ್ಯಂತ ಆದರ್ಶವನ್ನಾಗಿ ಮಾಡೋಕ್ಕೆ ಹೋಗಿ ನಾಯಕರ ಜೀವನದಲ್ಲಿ ಬಂದಂಥ ಕೋರೆಗಳನ್ನು ಚಾಪೆ ಕೆಳಗೆ ತಳ್ಳುವಂಥ ಕೆಲಸ ಎಲ್ಲರೂ ಮಾಡಿದ್ವಿ. ಅಂತ ತೋರಿಸ್ಬಾರ್ದು, ಆದರ್ಶವಾಗಿ ಮಾತ್ರ ತೋರಿಸ್ಬೇಕು. ಇದು ಹೇಗಂದರೆ ನಮ್ಮ ಮಧ್ಯಾಹ್ನದಲ್ಲಿ ನಮ್ಮ ಮನೆಗೆ ಯಾರಾದರೂ ಅತಿಥಿಗಳು ಬಂದರೆ, ನಾನು ಯಾವಾಗಲೂ ಉದಾಹರಣೆ ಕೊಡೋದು, ಆ ಮನೆಯಲ್ಲಿ ಕೀ ಹೋಲ್ ಅಂತಿರುತ್ತೆ, ಅಲ್ಲಿ ನೋಡ್ತಾರೆ ಮೊದಲು ಯಾರು ಬಂದಿದ್ದಾರೆ ಅಂತ. ಪಕ್ಕದ ಮನೆಯವರ ಬರಲಿ ಬಿಡಿ, ಯಾವಾಗ ಬರಲಿ. ದೊಡ್ಡವ್ರು ಯಾರಾದ್ರು ಬಂದುಬಿಟ್ಟಿದ್ರೆ ಕೇಳದೆ ಟಕ್ಕಂತ ಬಾಗಿಲ ತೆಗೆಯಲ್ಲ ನೀವು. ಭಾನುವಾರ ಊಟ ಮಾಡಿ ಆರಾಮಾಗಿ ಕೂತಿದ್ದೀರಿ ಹಾಲಲ್ಲಿ, ಎಲ್ಲ ಕಿತ್ತು ಹೋಗಿದೆ, ಪೇಪರೆಲ್ಲ ಹರಡ್ಕೊಂಡಿದೆ, ಎಲ್ಲ ಅಲ್ಲೇ ಇದೆ. ತಕ್ಷಣ ಬಾಗಿಲ ತೆಗಿ ಯಾರೋ ಬಂದರು ಅಂದ್ಕೊಂಡು ಒಂದು ಕ್ಷಣದಲ್ಲಿ ಎಲ್ಲರೂ ನುಗ್ಗಿ ದಾಳಿ ಮಾಡ್ದಂಗೆ ಮಾಡಿ ಎಲ್ಲವನ್ನು ಸೋಫಾದ ಕೆಳಗೆ ಅಲ್ಲಿ ಸರಿಸಿ ಕಪಾಟಲ್ಲಿ ಮುಚ್ಚಿ, ಕೇಳಿಸ್ತಿಲ್ಲ ಹಿಂದೆ ಇದ್ದೆ ಅಂತ ನಾಟಕ ಬೇರೆ ಅವ್ರ ಜೊತೆ. ಯಾಕೆ ಇದ್ದಂಗೆ ತೋರಿಸ್ಬಾರ್ದು ಅಂತ. ಅದಕ್ಕೆ ಒಂದೆಲ್ಲೋ ಕೊಟೇಶನ್ ನೋಡಿದ್ದೆ ನಾನು, ಪ್ಲೀಸ್ ಡೂ ಕಮ್ ಇನ್, ಸಿಟ್ ಡೌನ್, ಯು ವಿಲ್ ಫೈಂಡ್ ಅವರ್ ಹೌಸ್ ಎ ಮೆಸ್, ಇಟ್ ಈಸ್ ನಾಟ್ ಆಲ್ವೇಸ್ ಲೈಕ್ ದಿಸ್, ಇಟ್ ಈಸ್ ಆಲ್ವೇಸ್ ವರ್ಸ್ ಅಂತ. ಅದಿದ್ದು ಒಂದು ಕೊಟೇಶನ್ ಇತ್ತು. ಹಾಗೆ ನಾವು ಏನು ಮಾಡ್ತೀವಿ ಅಂದರೆ ಇದ್ದದ್ದನ್ನು ಆದರ್ಶವಾಗಿ ತೋರಿಸೋಕೆ ಪ್ರಯತ್ನ ಮಾಡಿ ಹೋಗ್ತೇವೆ. ಅಕ್ಕ ಮಹಾದೇವಿ ವಚನಗಳು, ಅವನ ಕುರಿತುವಂಥ ಹಲವು ಕಾವ್ಯಗಳು, ಇತರ ಶರಣರ ವಚನಗಳು ಇಂಥವನ್ನು ಆಧರಿಸಿ ಅವನ ವಚನ ನಿರ್ವಚನ ಆಗಿದೆ, ಅವರ ಜೀವನ ನಿರ್ವಚನ ಮಾಡಿದ್ದಾರೆ. ಆಕೆ ಬದುಕೇ ಒಂದು ಮಹಾಕಾವ್ಯ ಇದ್ದಂತೆ, ದೊಡ್ಡ ಕಾವ್ಯ ಇದ್ದಂಗೆ. ಅಲ್ಲಿರುವಂಥ ಭಕ್ತಿ, ಬರಹ, ವೈಚಾರಿಕತೆ, ಪ್ರತಿಭಟನೆ, ಬಂಡಾಯ, ಸಂವೇದನೆ, ಪ್ರತಿಯೊಂದರ ಬಗ್ಗೆಯೂ ವಚನಗಳಿದ್ದಾವೆ. ಒಂದೊಂದು ವಚನ ನೋಡ್ತಾ ಹೋಗೋಣ, ನಾಳಿಂದ ಭಯಂಕರ ಬರ್ತದೆ ವಚನಗಳು. ಆಕೆಗೆ ಸಿಕ್ಕಂಥ ನಮಗೊಂದು 550 ವಚನಗಳು ಸಿಕ್ಕಿದ್ದ, 500 ಸ್ವಲ್ಪ ಹೆಚ್ಚು ವಚನಗಳು ಸಿಕ್ಕಿದ್ದಾವೆ. ಬಸವರಾಜಿಯವರು ಸಂಪಾದನೆ ಮಾಡಿದಂಥದ್ದು ಒಂದರೊಳಗೆ ಸುಮಾರು 368 ವಚನಗಳನ್ನು ಒಂದೇ ಕಡೆ ಕೂಡ ಹಾಕಿದ್ದಾರೆ 67ನೇ ಇಸ್ವಿಗೆ. ದೊಡ್ಡ ಕೆಲಸ ಮಾಡಿದ್ದವು. ಹಾಗೆ ಆ ವಚನಗಳು ಸಿಕ್ಕಿದ್ದಾವಲ್ಲ, ಆಕೆ ಬದುಕಿದಂಥ ಕಾಲ ಎಲ್ಲಿ ಅದನ್ನು ನಿಲ್ಲಿಸ್ಕೊಂಡು ಮಾತು ನಿಲ್ಲಿಸೋಣ. ಆಕೆ ಜೀವನ ಚರಿತ್ರೆ ಶುರು ಮಾಡೋ ಮೊದಲು ಆಕೆ ಹುಟ್ಟಿದ್ದು ಉಡುತಡಿ ಅಂತ ಒಂದು ಊರು. ಅಕ್ಕ ಮಹಾದೇವಿ ಬಸವಣ್ಣವರ ಸಮಕಾಲೀನೇ ಆದ್ದರಿಂದ ಆಕೆ ಬದುಕಿದಂಥ ಕಾಲ ಕ್ರಿಸ್ತಶಕ 1160 ಅಂತ ತೀರ್ಮಾನ ಮಾಡಿದ್ದಾರೆ. ಅದನ್ನು ಬಹುಶಃ ಎಲ್ಲರೂ ಒಪ್ಕೊಂಡಿದ್ದಾರೆ. ಆ ಕಾಲದಲ್ಲಿ ಬದುಕಿದ್ದು, ಹುಟ್ಟಿದ್ದು ಉಡುತಡಿ ಅಂತ. ಆ ಉಡುತಡಿ ಎಲ್ಲಿದೆ ಈಗ? ಆ ಉಡುತಡಿಯನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಇರುವಂಥ ಸಮೀಪ ಇರುವಂಥ ಯಾವುದದು ಉಡುಗಣಿ ಅಂತ ಒಂದು ಊರಿದೆ ಈಗ, ಬಳ್ಳಿಗಾವಿ ಹತ್ತಿರ. ಈಗ ಉಡುಗಣಿ ಅಂತ ಊರಿದೆ. ಈ ಉಡುಗಣಿನೇ ಆಗಿನ ಉಡುತಡಿ ಆಗಿರಬಹುದು ಅಂತ ನಂಬಿದ್ದಾರೆ. ಮತ್ತು ಕೌಶಿಕ ಅನ್ನೋನು ಯಾರೂ ಇರಲಿಲ್ಲ ಆವಾಗ ಅಂತ, ಕಸಪಯ್ಯ ಅಂತ ಒಬ್ಬ ನಾಯಕ ಇದ್ದ. ಆ ಕಸಪಯ್ಯನೇ ಕೌಶಿಕ ಆಗಿರಬಹುದು ಅಂತ ಚಂದದ ಹೆಸರು ಕೊಡಬೇಕು ಅಂತ ಮಾಡಿದರೆ ಗೊತ್ತಿಲ್ಲ. ಆ ಕಸಪಯ್ಯ ಅನ್ನುವಂಥ ನಾಯಕನೇ ಕೌಶಿಕ ಅಂತ ಒಂದು ಹುಡುಕಿದಾಗ ನಂತರ ಆ ಬಳ್ಳಿಗಾವೆಯಲ್ಲಿ ಒಂದು ನಗ್ನ ಸ್ತ್ರೀ ಮೂರ್ತಿ ಸಿಕ್ಕಿದೆ. ಅದು ಅಕ್ಕ ಮಹಾದೇವಿಯನ್ನು ಪ್ರತಿಬಿಂಬಿಸುವಂಥದ್ದು ಅಂತ ಒಂದು ಕಲ್ಪನೆ ಇದೆ. ಅದು ಏನೇ ಇರಲಿ, ಸುಮಾರು 550ಕ್ಕಿಂತ ಹೆಚ್ಚು ವಚನಗಳು ನಮಗೆ ಸಿಕ್ಕಿದ್ದಾವೆ. ಒಂದಕ್ಕಿಂತ ಒಂದು ಅನರ್ಘ್ಯ ರತ್ನ ಇದ್ದ ಹಾಗೆ. ಅಕ್ಕ ಮಹಾದೇವಿ ಕಂಡರಿಸಿದ ಸತ್ಯವನ್ನು ನಾವು ಕಾಣುವಂಥ ಬಗೆ ನಮಗೆ ಬೇಕು. ಅದು ಮುಖ್ಯವಾಗಿ ನಮ್ಮ ಮನಸ್ಸು ತೆರೆದಿರಬೇಕು. ಕತೆ ಬಹಳ ಸುಲಭವಾಗಿದೆ ಜೀವನದ್ದು, ಬಹಳ ದೊಡ್ಡದಾಗಿ ಹೇಳೋದಿಲ್ಲ ಕತೆಯನ್ನು. ಆಕೆ ಹುಟ್ಟಿದಾಗ ಎಲ್ಲಿದ್ಲು, ಯಾರ ಜೊತೆಗಿದ್ಲು, ಅಕಸ್ಮಾತ್ತಾಗಿ ರಾಜನ ಕಣ್ಣಿಗೆ ಬಿದ್ದು ಆಕೆ ಅವನ ಪತ್ನಿ ಆಗುವಂಥ ಸಂದರ್ಭ ಬಂತು. ಕರಾರುಗಳನ್ನು ಹಾಕಿ ಆಕೆ ಪತ್ನಿಯಾಗಿ ಇದ್ಲು. ಅವನು ಕರಾರುಗಳನ್ನು ಮೀರಿದ ತಕ್ಷಣ ಆ ಮನೆಯನ್ನು ಬಿರುಟು ಹೊರಟಲು ಅಂತ ಮಾತು ಬರ್ತದೆ. ಆ ಮಾತು ಬಗ್ಗೆ ಬೇಕಾದಷ್ಟು ಚರ್ಚೆ ಇದೆ. ನಾನು ಏನು ಮಾಡಿದ್ದೀನಿ ವಿಚಾರ ಅಂದರೆ, ಆ ಪದ್ಯಗಳನ್ನು ತಗೊಂಡಾಗ ಅವಳ ಜೀವನದ ಜೊತೆಗೆ ಆಕೆ ವಚನಗಳನ್ನು ಹೆಣ್ಕೊಂಡು ಹೋಗೋಣ. ಆಕೆ ಜೀವನದಲ್ಲಿ ಆಕೆ ಹೇಳಿದಂಥ ಘಟನೆಗಳು, ಆ ಘಟನೆಗಳು ಬಂದಾಗ ಆ ಸರಿಯಾದ ವಚನಗಳನ್ನು ಆರಿಸ್ಕೊಂಡು ಹೋದರೆ ಆ ಶಿವನ ಸಂಪಾದನೆಯಲ್ಲಿ ಮಾಡಿದಂಥ ಅಕ್ಕನ ಸಂಪಾದನೆಗಳಂತೆ ಇದ್ದಾವೆ ಪದ್ಯಗಳು. ಅದನ್ನು ಆರಿಸ್ಕೊಂಡು ಅದ್ರ ಜೊತೆ ತೊಗೊಂಡು ಹೋದಾಗ ಅವರ ಜೀವನ ಚರಿತ್ರೆಯ ಜೊತೆಗೆ ವಚನಗಳ ದರ್ಶನ ಕೂಡ ಆದೀತು ಅನಿಸುತ್ತೆ. ಆದ್ದರಿಂದ ನಾಳೆಗೆ
ಅಕ್ಕ ಮಹಾದೇವಿಯ ಜೀವನ ಜೊತೆಗೆ ವಚನಗಳನ್ನು ಕಾಣುವಂಥ ಅವಕಾಶ ನಮಗಿದೆ. ನಮಸ್ಕಾರ.